ನನ್ನ ಫ್ರೆಂಡ್ ಅಲ್ವಾ, ಆ ಒಂದು ಸಲಿಗೆಯಲ್ಲಿ ಒಂದು ಜೋಕ್ ಮಾಡಿದೆ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬೋದು. ಯಾರ ಈ ಥರ ಬಾಡಿ ಶೇಮ್ ಮಾಡ್ತಾರೋ ಅವ್ರನ್ನ ಹೋಗಿ ಅಟ್ಯಾಕ್ ಮಾಡ್ಬಿಡೋದು, ಜಗಳ ಆಡೋದು, ಅವ್ರಿಗೆ ತೊಂದರೆ ಕೊಡೋದನ್ನ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡಿರ್ಬೋದು, ಪ್ರತಿ ದಿನ ಟ್ರೋಲಿಂಗ್ ನಡೀತಾ ಇರುತ್ತೆ, ನೆಗೆಟಿವ್ ಕಮೆಂಟ್ಸ್ ಹರಿತಾ ಇರುತ್ತೆ. ನಮಸ್ತೆ. ಒಂದು ಮಗು ಗುಂಡಾಗಿ ದಪ್ಪಕ್ಕಿದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ? ಹೋಗಿ ಅದನ್ನ ಎತ್ಕೊಂಡು ಮುದ್ದಾಡ್ಬಿಡ್ತೀವಿ. ಎಷ್ಟು ಚಬ್ಬಿ ಆಗಿದೆ ನೋಡು, ಎಷ್ಟು ಕ್ಯೂಟ್ ಆಗಿದೆ ಅಂತ. ಅದೇ ಮಗು ದೊಡ್ಡದಾಗಿ ದಪ್ಪನೇ ಇದ್ರೆ ಏನಂತೀವಿ? ಇಷ್ಟೊಂದು ದಪ್ಪನ ಇರೋದು, ಸ್ವಲ್ಪ ಚೆನ್ನಾಗಿ ಡಯಟ್ ಮಾಡಿ ತೆಳ್ಳಗಾಗ್ಬಾರ್ದಾ ಅಂತ ಹೇಳ್ತೀವಿ. ಇನ್ನೂ ತೆಳ್ಳಗಾಗ್ಬಿಟ್ರೆ ಅಯ್ಯೋ ಇಷ್ಟೊಂದು ತೆಳ್ಳಗಾಗೋದು, ಚೆನ್ನಾಗಿ ತಿಂದು ಗಟ್ಟಿಯಾಗಿ ದಪ್ಪ ಆಗ್ಬಾರ್ದಾ ಅಂತಾನು ಹೇಳ್ತೀವಿ. ಹೀಗೆ ಬೇರೆಯವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಅನ್ನ, ಲುಕ್ಸ್ ಅನ್ನ ಆಡ್ಕೊಳ್ಳುವಂಥದ್ದು, ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಫ್ರೀಯಾಗಿ ಅಡ್ವೈಸ್ ಮೂಲಕನೋ ಅಥವಾ ಒಂದು ಜಡ್ಜ್ಮೆಂಟ್ ಮೂಲಕನೋ ಹೇಳ್ಬಿಡೋದು. ಈ ತರ ಮಾಡೋದ್ರಿಂದ ಬೇರೆಯವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಅವರ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ನಾವು ಗಮನಿಸೋದೇ ಇಲ್ಲ. ನನ್ ಫ್ರೆಂಡ್ ಅಲ್ವಾ, ಆ ಒಂದು ಸಲಿಗೆಯಲ್ಲಿ ಒಂದು ಜೋಕ್ ಮಾಡಿದೆ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು, ರಿಲೇಟಿವ್ಸ್, ನಮ್ಮನೆ ಮಕ್ಳಲ್ವಾ, ಅದಕ್ಕೆ ಆ ಸಲಿಗೆಯಿಂದ ಹೇಳ್ದೆ, ಸೀರಿಯಸ್ ಆಗಿ ತಗೋಬೇಡ ಅಂತ ಕೈ ತೊಳ್ಕೊಂಡ್ಬಿಡ್ಬೋದು. ನಮ್ಗೆ ಎಷ್ಟೇ ಅದು ಜೋಕ್ ಅಂತ ಅನ್ಸಿದ್ರು, ಸಲಿಗೆ ಅಂತ ಅನ್ಸಿದ್ರು, ಅನ್ನಿಸ್ಕೊಳ್ಳೋರ್ಗೆ ಅದು ಒಂದು ಶಾಶ್ವತವಾದ ಕಲೆ ಆಗ್ಬಿಡುತ್ತೆ. ಅವರ ಮನಸ್ಸಿನ ಮೇಲೆ ಅದು ಒಂದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿರುತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇದು ಇಷ್ಟು ಶಕ್ತಿ ಇದೆ ಈ ಬಾಡಿ ಶೇಮಿಂಗ್ ಅನ್ನೋದಕ್ಕೆ ಅಂತಂದ್ರೆ, ಅದು ಆ ವ್ಯಕ್ತಿಯ ಒಂದು ಆತ್ಮವಿಶ್ವಾಸವನ್ನೇ ಕುಗ್ಗಿಸೋ ಒಂದು ಶಕ್ತಿ ಇರುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಹುದು, ಡಿಪ್ರೆಷನ್ಗೆ ಆ ವ್ಯಕ್ತಿ ಒಳಗಾಗ್ಬಹುದು, ಆಂಗ್ಸೈಟಿ ಬೆಳೆಸ್ಕೋಬಹುದು. ಇಲ್ಲ ಅಂತಂದ್ರೆ ಆ ಸೆಲ್ಫ್ ಇಮೇಜ್ ಅನ್ನೋದೇನಿರುತ್ತೆ ಅದು ನೆಗೆಟಿವ್ ಆಗ್ಬಹುದು. ಈಟಿಂಗ್ ಡಿಸಾರ್ಡರ್ಸ್ ಗಳನ್ನ ಬೆಳೆಸ್ಕೋಬಹುದು. ನಾನು ತುಂಬಾ ದಪ್ಪ ಇದೀನಿ ಅಂತ ಹೇಳಿ ತಿನ್ನೋದನ್ನೇ ಬಿಟ್ಬಿಡ್ಬಹುದು, ಅಥವಾ ತೆಳ್ಳಗಿದ್ದೀನಿ ಅಂತ ವಿಪರೀತವಾಗಿ ತಿನ್ನಬಹುದು. ಇಲ್ಲ ಅಂದ್ರೆ ಒಂದು ರೆಬಿಲಿಯಸ್ ಬಿಹೇವಿಯರ್ ಅನ್ನ ಬೆಳೆಸ್ಕೋಬಹುದು. ಯಾರ ಈ ತರ ಬಾಡಿ ಶೇಮ್ ಮಾಡ್ತಾರೋ ಅವ್ರನ್ನ ಹೋಗಿ ಅಟ್ಯಾಕ್ ಮಾಡ್ಬಿಡೋದು, ಜಗಳ ಆಡೋದು, ಅವ್ರಿಗೆ ತೊಂದರೆ ಕೊಡೋದನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ಬಾಡಿ ಶೇಮ್ ಮಾಡಿದವ್ರನ್ನ ಪ್ಲೀಸ್ ಮಾಡುವಂಥದ್ದನ್ನು ಮಾಡಬಹುದು. ಅಂದ್ರೆ ಅವರು ನನ್ನನ್ನ ಇಷ್ಟಪಡ್ಲಿ, ಹೇಗೆ ಅವ್ರನ್ನ ಮೆಚ್ಚೋದು ಅನ್ನೋದನ್ನ ಟ್ರೈ ಮಾಡಬಹುದು. ಹೀಗೆ ತುಂಬಾ ಅನ್ಹೆಲ್ದಿ ಬಿಹೇವಿಯರ್ಸ್ ನ ಬೆಳೆಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ದಪ್ಪ ಏನಿ ಅಂತ ಹೇಳಿ ವಿಪರೀತವಾಗಿ ಎಕ್ಸರ್ಸೈಸ್ ಮಾಡೋದು, ಸದಾ ಎಕ್ಸರ್ಸೈಸ್ ಮಾಡ್ತಾನೆ ಇರೋದು, ಹೀಗ್ ಮಾಡಿ ತಮ್ಮ ಹೆಲ್ತ್ ಅನ್ನು ಸಹಿತ ಹಾಳು ಮಾಡ್ಕೊಳ್ಳುವಂಥದ್ದು. ಸೊ ಹೀಗೆ ಅನೇಕ ದುಷ್ಪರಿಣಾಮಗಳು ಈ ಬಾಡಿ ಶೇಮಿಂಗ್ ಅಲ್ಲಿ ಆಗುತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಸ್ಪೆಷಲಿ ಮಕ್ಕಳು, ಟೀನೇಜರ್ಸ್ ಗಳು ಈಗಿನ ಕಾಲದಲ್ಲಿ ಈ ಒಂದು ಬಾಡಿ ಶೇಮಿಂಗ್ ಗೆ ಒಳಗಾಗ್ತಾ ಇದ್ದಾರೆ. ಎಷ್ಟ್ರ ಮಟ್ಟಿಗೆ ಒಳಗಾಗ್ತಿದ್ದಾರೆ ಅಂತಂದ್ರೆ, ಈ ಬಾಡಿ ಶೇಮ್ ಇಂದ ಅವರು ತಮ್ಮ ಒಂದು ಕಾನ್ಫಿಡೆನ್ಸ್ ನ ಕಳ್ಕೊಂಡು ಓದೋದ್ರಲ್ಲಿ ಹಿಂದುಳಿತಾ ಇದ್ದಾರೆ. ಸ್ಕೂಲ್ ಹೋಗಲ್ಲ, ಕಾಲೇಜ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಬಾಡಿ ಶೇಮಿಂಗ್ ನಡೀತಾ ಇದೆ ಅಂತ. ಇಲ್ಲ ಅಂತಂದ್ರೆ ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಮನೆ ಬಿಟ್ಟು ಯಾವಾಗ್ಲೂ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಯಾರ ಜೊತೆನೂ ಬೆರೆಯೋದಿಲ್ಲ. ಇದು ಏನಕ್ಕಾಗತ್ತಪ್ಪ ಅಂತಂದ್ರೆ, ಮಕ್ಕಳು ಎಸ್ಪೆಷಲಿ ಟೀನೇಜರ್ಸ್ ಒಂದು ಸೆನ್ಸ್ ಆಫ್ ಐಡೆಂಟಿಟಿ ಮತ್ತೆ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ತುಂಬಾ ಸೂಕ್ಷ್ಮವಾಗಿರ್ತಾರೆ. ನಾವು ಬಾಡಿ ಶೇಮ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ, ಬೆಳೆಯೋದಕ್ಕಾಗೋದಿಲ್ಲ. ಇದಕ್ಕೆ ನಾವು ಕಾರಣಕರ್ತರಾಗ್ಬಿಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅವರ ಒಂದು ಹೈಟ್ ಅನ್ನ ಆಡ್ಕೊಳ್ಳೋದಾಗ್ಲಿ, ಕುಳ್ಳಿ ಅಂತ ಹೆಸರಿಡೋದಾಗ್ಲಿ, ಅಥವಾ ನೋಡಕ್ ಚೆನ್ನಾಗಿಲ್ಲ, ಕಪ್ಪಗಿದ್ದಾರೆ, ಇಲ್ಲ ಮುಖ ತುಂಬಾ ಪಿಂಪಲ್ಸ್, ದಪ್ಪ ಇದ್ದಾರೆ, ತೆಳ್ಳಗಿದ್ದಾರೆ ಅಂತ ಆಡ್ಕೊಳ್ಳೇಬಾರ್ದು. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾವೇ ಸ್ವತಃ ಅವರ ಒಂದು ಆತ್ಮವಿಶ್ವಾಸವನ್ನು ಕುಗ್ಗಿಸ್ತೀವಿ, ಜೊತೆಗೆ ಅವರ ಭಾವನೆಗಳಿಗೆ ಧಕ್ಕೆ ನೀಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ನಾವು ಬಾಡಿ ಶೇಮಿಂಗ್ ಅನ್ನ ನಿಲ್ಲಿಸಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡಿರ್ಬೋದು, ಪ್ರತಿ ದಿನ ಟ್ರೋಲಿಂಗ್ ನಡೀತಾ ಇರುತ್ತೆ, ನೆಗೆಟಿವ್ ಕಮೆಂಟ್ಸ್ ಹರಿತಾ ಇರುತ್ತೆ. ಒಂದು ಸಾಮಾನ್ಯ ಜನದಿಂದ ಹಿಡಿದು ಸೆಲೆಬ್ರಿಟೀಸ್ ತನಕ ಅವರ ಒಂದು ಬಾಡಿ ಶೇಪು, ಅವರ ಸ್ಟ್ರಕ್ಚರು, ಅವರ ಒಂದು ಸ್ಕಿನ್ ಟೋನು, ಹೈಟು, ವೇಟು ಪ್ರತಿಯೊಂದನ್ನು ಆಡ್ಕೊಳ್ತಾ ಇರ್ತಾರೆ. ಐಶ್ವರ್ಯ ರಾಯ್ ನೋಡಿರಬಹುದು ನೀವು, ಅವ್ರೊಂಚೂರು ದಪ್ಪ ಆಗಿದ್ದಾರೆ ಅಂತ ಹೇಳಿ ಎಷ್ಟು ಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್, ಕ್ರಿಕೆಟ್ ಕ್ಯಾಪ್ಟನ್ ಆದ ರಾಹುಲ್ ಶರ್ಮಾನು ನೋಡಿರ್ಬೋದು, ಅವ್ರೊಂಚೂರು ದಪ್ಪ ಇದ್ದಾರೆ ಅಂತ ಹೇಳಿ ಅವ್ರು ಏನ್ ಎಫರ್ಟ್ಸ್ ಹಾಕಿದ್ದಾರೆ, ಅವ್ರು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬದಲು ಅವ್ರೊಂಚೂರು ದಪ್ಪ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಕೊಡುವಂಥದ್ದು. ಹೀಗೆ ಪ್ರತಿಯೊಬ್ಬರಿಗೂ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಕೊಟ್ಟು ಏನೋ ಒಂದು ಹಲಾದ, ಏನೋ ಒಂದು ಖುಷಿಯನ್ನ ಅನುಭವಿಸುವಂಥದ್ದು. ಇದು ತಪ್ಪು, ಇದನ್ನ ನಾವು ನಿಲ್ಲಿಸಲೇಬೇಕು. ಎಸ್ಪೆಷಲಿ ಆಕ್ಟ್ರೆಸ್ ಗಳು ಮಕ್ಕಳಾಗಿ ವಾಪಸ್ ಬಂದಾಗ ಅವರ ಒಂದು ಬಾಡಿ ಶೇಪ್ ಅನ್ನ ನೋಡಿ ಆಡ್ಕೊಳ್ಳುವಂಥದ್ದು. ಇಲ್ಲ ಅಂತಂದ್ರೆ ಯಾರು ಹೊಸದಾಗಿ ಜಿಮ್ ಜಾಯಿನ್ ಆಗಿದ್ದೀನಿ ಅಂತಂದ್ರೆ ಇಟ್ಸ್ ಟೂ ಲೇಟ್ ಅಂತ ಹೇಳೋದು. ಇಲ್ಲ ಅಂತಂದ್ರೆ ಯು ವಿಲ್ ನೆವರ್ ಚೇಂಜ್ ಅಂತ ಹೇಳಿ ನೆಗೆಟಿವ್ ಕಮೆಂಟ್ ಮಾಡಿ ಅವರನ್ನ ಡಿಸ್ಕರೇಜ್ ಮಾಡುವಂಥದ್ದು. ಹೀಗೆ ಬೇರೆಯವರ ಒಂದು ಲುಕ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಆನಂದವನ್ನ ಪಡುವಂಥದ್ದು. ಇದು ಒಂದು ಚಟ ಆಗ್ಬಿಟ್ಟಿರುತ್ತೆ. ಸೊ ಇಂಥ ಒಂದು ಬಾಡಿ ಶೇಮಿಂಗ್ ಮಾಡುವಂತ ಚಟದಿಂದ ನಾವು ಹೇಗೆ ಹೊರಗೆ ಬರ್ಬೇಕು ಅಂತಂದ್ರೆ, ಮೊದಲನೇದು ಕಾಂಪ್ಲಿಮೆಂಟ್ ಮಾಡೋದನ್ನ ಕಲ್ತ್ಕೋಬೇಕು.
ಬೇರೆಯವರ ಒಂದು ವ್ಯಕ್ತಿತ್ವದಲ್ಲಿ ಏನು ಒಂದು ಒಳ್ಳೆ ಗುಣ ಇದೆ ಅಥವಾ ಅವರ ಒಂದು ಎಫರ್ಟ್ಸ್ ಏನು ಅನ್ನೋದನ್ನ ಗುರುತಿಸಿ ಅದಕ್ಕೆ ಒಂದು ಪ್ರಶಂಸೆ ನೀಡೋದಕ್ಕೆ ಪ್ರಯತ್ನ ಪಡಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ, ಎಸ್ಪೆಷಲಿ ಮಕ್ಕಳು, ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ಅಥವಾ ನನ್ಗೆ ಪಿಂಪಲ್ಸ್ ಇದೆ, ಕಪ್ಪಗಿದ್ದೀನಿ ಅಂತಂದ್ರೆ ಅವ್ರಿಗೆ ಆದಷ್ಟು ನಾವು ಪ್ರೋತ್ಸಾಹವನ್ನ ಕೊಡ್ಬೇಕು. ಅವರಲ್ಲಿ ಒಂದು ಒಳ್ಳೆ ಹವ್ಯಾಸಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ಬೇಕು. ಅವರ ಪ್ರತಿಭೆ ಏನಿದೆ ಅನ್ನೋದನ್ನ ಗುರುತಿಸಿ ಅದನ್ನ ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಹಾಗೇನೆ ಯಾರಾದ್ರೂ ಒಬ್ರು ನನಗೆ ಬಾಡಿ ಶೇವಿಂಗ್ ಮಾಡಿದ್ದಾರೆ, ಅದಕ್ಕೆ ನನಗೆ ಬೇಜಾರಾಗಿದೆ ಅಂತಂದಾಗ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಕಿವಿಗೊಟ್ಟು ಅವರ ಮಾತನ್ನ ಕೇಳಿ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನವನ್ನ ನಾವು ನೀಡಬೇಕು. ಹಾಗೇನೆ ಬೇರೆಯವರ ಫಿಸಿಕಲ್ ಅಪಿಯರೆನ್ಸ್ ನೋಡಿ ಅದಕ್ಕೆ ನಿಕ್ ನೇಮ್ಸ್ ಗಳು ಇಡಬಾರ್ದು. ದಪ್ಪ, ಹಾಗೆ ಮೋಟು ಅಂತ ಹೇಳೋದು, ಇಲ್ಲಾಂದ್ರೆ ಕುಳ್ಳ ಅಂತ ಹೇಳೋದು, ಕುಳ್ಳಿ ಅಂತ ಹೇಳೋದು, ಕರಿಯ ಅಂತ ಹೇಳೋದು, ಇಂಥ ಕೆಲಸವನ್ನ ಮೊದಲು ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕು. ಹಾಗೇನೆ ಸ್ಟಾಪ್ ಕಂಪೇರಿಂಗ್. ಮಕ್ಕಳನ್ನ ಯಾವತ್ತು ಕಸಿನ್ಸ್ ಜೊತೆ ಅಥವಾ ಸ್ವಂತ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಅಥವಾ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಬಾರ್ದು. ಎಸ್ಪೆಷಲಿ ಫಿಸಿಕಲ್ ಅಪಿಯರೆನ್ಸ್ ನೋಡು, ಅವ್ರು ತೆಳ್ಳಗಿದ್ದಾರೆ, ಇವ್ರು ಬೆಳ್ಳಗಿದ್ದಾರೆ ಅಂತ ಹೇಳಿ ಮಕ್ಳಿಗೆ ಈ ತರ ಕಂಪೇರ್ ಮಾಡಿ ಅವ್ರನ್ನ ಕುಗ್ಗಿಸ್ಬಾರ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಬಾಡಿ ಶೇಮಿಂಗ್ ಇಂದ ನಾವು ಹೊರಗೆ ಬರೋದಕ್ಕೆ ಸುಲಭ ಆಗುತ್ತೆ. ಇನ್ನೊಂದು ಅಂಶ ನಾವು ನೆನಪಲ್ಲಿ ಇಟ್ಕೋಬೇಕು, ಈ ದೇಹದ ಸೌಂದರ್ಯವನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಪಡ್ಕೊಂಡ್ ಬಂದಿರೋದಿಲ್ಲ. ಇದು ಸೃಷ್ಟಿಯ ಮೂಲಕ, ನಮ್ಮ ಒಂದು ಪೇರೆಂಟ್ಸ್ ಮೂಲಕ, ಜೀನ್ಸ್ ಮೂಲಕ ನಮ್ಗೆ ಇದು ಬಂದಿರತ್ತೆ ಹೊರತು ನಮ್ಮ ದೊಡ್ಡತನ ಖಂಡಿತ ಇದರಲ್ಲಿ ಏನೂ ಇಲ್ಲ ಅಲ್ವಾ. ಹಾಗೇನೆ ಬೇರೆಯವರ ಸೌಂದರ್ಯ ಕೂಡ ಅದನ್ನ ನಾವು ಆಡ್ಕೋಬಾರ್ದು. ಅದನ್ನ ಆಡ್ಕೊಳ್ಳೋ ಒಂದು ಅಧಿಕಾರ ಸಹಿತ ನಮ್ಗಿಲ್ಲ. ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವು ಅಂದ್ಕೊಳ್ತೀವಿ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಅಭಿಪ್ರಾಯ ಅಥವಾ ನಮ್ಮ ಒಂದು ಕಮೆಂಟ್ ಮೂಲಕ ಬೇರೆಯವ್ರಿಗೆ ನೋವಾಗ್ತಿದೆ, ಅದರಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅಂತಂದ್ರೆ ಅದು ಫ್ರೀಡಮ್ ಆಫ್ ಸ್ಪೀಚ್ ಖಂಡಿತ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಸೂಕ್ಷ್ಮ ಜೀವಿಗಳು ಆಗ್ಬೇಕು. ಜಗತ್ತಲ್ಲಿ ತುಂಬಾ ವಿಭಿನ್ನತೆ ಇದೆ. ಹಾಗೇನೆ ನಮ್ಮ ಒಂದು ದೇಹದಲ್ಲೂ ಕೂಡ ಈ 5 ಬೆರಳುಗಳು ಒಂದೇ ತರ ಇದೆ, ಒಂದೊಂದೊಂದೊಂದು ಶೇಪ್ ಅಲ್ಲಿ ಇದೆ, ಒಂದೊಂದೊಂದೊಂದು ಸೈಜ್ ಅಲ್ಲಿ ಇದೆ. ಅಂದ್ಮೇಲೆ ಪ್ರತಿಯೊಬ್ರು ಕೂಡ ಒಂದೊಂದು ಸೈಜ್ ಅಲ್ಲಿ ಇರ್ತಾರೆ, ಒಂದೊಂದು ಶೇಪ್ ಅಲ್ಲಿ ಇರ್ತಾರೆ, ಸ್ಕಿನ್ ಟೋನ್ಗಳು ಬೇರೆ ಇರುತ್ತೆ. ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಒಂದು ವ್ಯಕ್ತಿನ ಅವರ ವ್ಯಕ್ತಿತ್ವದಿಂದ ನಾವು ಅಳಿಬೇಕು ಹೊರತು, ಅಥವಾ ಅವರ ಸಾಧನೆಯ ಮೂಲಕ ಅಳಿಬೇಕು ಹೊರತು ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಮೂಲಕ ಅಲ್ಲ ಅಲ್ವಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.